ರೋ ಬೋಟಲ್ಲ ಸ್ನೇಹಿತರೆ, ರೋ ಮಾಡೋ ಬೋಟಲ್ಲಿ ಹೋಗೋಣ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ ಕರ್ನಾಡು. ಸೊ ಇವತ್ತು ನಾವು ಚಿದಂಬರಮಲ್ಲಿದ್ದೀವಿ. ಚಿದಂಬರಮಲ್ಲಿ ನೈಟ್ ಬಂದು ಸ್ಟೇ ಆಗಿದ್ವಿ. ಸೊ ನಾವು ಸ್ಟೇ ಆಗಿದ್ದು ಪ್ಲೇಸ್ ಬಂದು ಕ್ರಿಶ್ ಗಾರ್ಡನ್ ಫಾರ್ಮ್ಸ್ ರೆಸಾರ್ಟ್ ಅಂತ. ಸೊ ಪ್ರಾಪರ್ಟಿ ನೋಡಿ ಚೆನ್ನಾಗಿದೆ. ಸೊ ಇದು ಪ್ರಾಪರ್ಟಿ. ಈ ಪ್ರಾಪರ್ಟಿ ವೆಬ್ಸೈಟ್ ಮತ್ತು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬರೋರು ನಿಮ್ಮ ಅವೈಲೇಬಿಲಿಟಿ ಪ್ರಕಾರ, ನಿಮ್ಮ ಬರೋ ಡೇಟ್ಸ್ ಪ್ರಕಾರ, ಬರೋ ಸೀಸನ್ ಪ್ರಕಾರ ರೇಟ್ಸ್ ಚೇಂಜ್ ಆಗುತ್ತೆ. ಸೊ ಅದನ್ನು ನೋಡ್ಕೊಬನ್ನಿ. ಒಂದು ಒಳ್ಳೆ ಸ್ಟೇ ಅಂತಲೇ ಹೇಳ್ಬೋದು. ಇಲ್ಲೊಂದು ಪಾಂಡ್ ಥರ ಮಾಡಿದ್ದಾರೆ, ಫಿಶಸ್ ಎಲ್ಲ ಇದೆ. ಸೊ ಇಲ್ಲಿ ಕೋಳಿ, ಈಮು ಕೋಳಿ, ನಾರ್ಮಲ್ ಕೋಳಿ ಎಲ್ಲ ಮಾಡಿದ್ದಾರೆ. ಆ ಕಡೆ ಸಿಟ್ಔಟ್ ಏರಿಯಾ ಇದೆ. ಅಲ್ಲಿ ನೀವು ನೋಡೋಂಗಿದ್ರೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಸೊ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಸ್ಟೇ. ಸೊ ಇವತ್ತು ಪ್ಲ್ಯಾನ್ ಏನಂದರೆ, ಬನ್ನಿ ಮುಂದೆ ಹೋಗ್ತಾ ನೀವೇ ವ್ಲಾಗ್ಸಲ್ಲಿ ನೋಡ್ತೀರಾ. ಸೊ ಬನ್ನಿ ಇವಾಗ ತಿಂಡಿ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಸ್ನೇಹಿತರೆ, ಇಲ್ಲಿ ಚಿದಂಬರಮಲ್ಲಿ ನಟರಾಜ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಮಳೆ ಅಂದರೆ ಮಳೆ ಫುಲ್ಲು, ಅದರಿಂದ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಸೊ ಈ ದೇವಸ್ಥಾನ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆರ್ಕಿಟೆಕ್ಚರ್ ಇಲ್ಲ ಆ ಥರ ಏನಾದರೂ ಸಿಕ್ಕಿದ್ರೆ ಅದರದ್ದು ವೀಡಿಯೋ ಹಾಕಿರ್ತೀನಿ. ಯಾಕಂದರೆ ನಾವು ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ವ್ಲಾಗಿಂಗು, ಫೋನಲ್ಲೇ ಮಾಡ್ತಾ ಇರೋದು. ಫೋನ್ ಕೆಟ್ಟೋಗ್ಬಿಡುತ್ತೆ. ಸೊ ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ಅದರಿಂದ ಆಮೇಲಿಂದ ವ್ಲಾಗ್ ಮಾಡ್ತೀನಿ. ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಮಾತ್ರ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಪೀಚಾವರಮ್ಗೆ ಹೋದರೆ ಹೋಗ್ಬೋದು. ಮಳೆ ಬರ್ತಾಯಿದೆ. ಪೀಚಾವರಂ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಅಲ್ಲಿ ಮಳೆ ಬಂದರೆ ಏನೂ ಇರೋಲ್ಲ. ಸೊ ಅದರಿಂದ ನೋಡ್ತೀವಿ, ಮಳೆ ನಿಂತರೆ ಅಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ ಸ್ನೇಹಿತರೆ. ಸರಿ, ಬಾಯ್. ಸೊ ಸ್ನೇಹಿತರೆ, ಆ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ವಿ ಆರ್ ಹೆಡ್ಡಿಂಗ್ ಟು ದ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್, ದಟ್ ಈಸ್ ಪೀಚಾವರಂ. ಸೊ ಈ ಒಂದು ಎಫರ್ಟ್ಸಿಗೆ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋಲಿ. ಈ ಒಂದು ಎಫರ್ಟ್ಸಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ ಮುಂದೆ ಹೋಗಿ ಸೀನ್ ಏನಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ರೇಟ್ಸ್ ನಿಮಗೆ ಹಾಕಿರ್ತೀನಿ. ಸೊ ಬನ್ನಿ ಈಗ ಹೋಗಿ ಲೈಫ್ ಜಾಕೆಟ್ ಹಾಕ್ಕೋಬೇಕು. ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗೋಣ ಮುಂದಕ್ಕೆ. ನೋಡಿ ಇಲ್ಲಿ ನಮ್ಮ ಅಂಕಿತ್ ಇದ್ದ ಎಕ್ಸ್ಪ್ಲೋರರ್. ಊಟ ಸ್ನೇಹಿತರೆ, ಇಲ್ಲಿ ತಿರ್ಗಾ ಇಲ್ಲಿ ಎಂಟ್ರೆನ್ಸ್ ಫೀಸ್ ಸೊ ಇವಾಗ ರೋಬೋಟಲ್ಲಿ ಹೋಗೋಣ. ರೋ ಬೋಟಲ್ಲ ಸ್ನೇಹಿತರೆ, ರೋ ಮಾಡೋ ಬೋಟಲ್ಲಿ ಹೋಗೋಣ. ಫೈನಲಿ ಬೋಟ್ನ ಬೋರ್ಡ್ ಮಾಡಾಯಿತು. ಸೊ ಇಲ್ಲಿ ನೋಡ್ಬೋದು, ವ್ಯೂ ಚೆನ್ನಾಗಿದೆ. ಸ್ವಲ್ಪ ಸಖತ್ ಕೂಲಿಂಗ್ ಆಗಿದೆ. ಅಂದರೆ ಕಂಪೇರ್ಡ್ ಮಾಡಿದ್ರೆ ಸ್ವಲ್ಪ ಕೂಲಿಂಗ್ ಆಗಿದೆ. ಹಾಗೆ ತುಂಬ ಪೀಸ್ಫುಲ್ಲಾಗೂ ಇದೆ. ಒಂದು ನೀರಿನ ಶಬ್ದ ಮತ್ತು ಇವ್ರು ರೋ ಮಾಡ್ತಿರೋ ಒಂದು ಶಬ್ದ ಇಟ್ಬಿಟ್ರೆ ಬರ್ಡ್ಸ್ ಚಿರ್ಪಿಂಗ್ ಶಬ್ದ ಅಷ್ಟೇ ಇರೋದಿಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ತೋರಿಸಿರ್ತೀನಿ ನಾನು. ಒಂದು ಬೋಟಿಗೆ ಟಿಕೆಟ್ ಬಂದು 450 ರುಪೀಸ್ ಆಗುತ್ತೆ. ಸೊ ಇದರ ಲಿಮಿಟ್ ಬಂದು 1 ಕಿಲೋಮೀಟ್ರ್ ಆಗುತ್ತೆ. ಸೊ 1 ಕಿಲೋಮೀಟ್ರ್ ಆದಮೇಲೆ ತಿರ್ಗಾ ಯೂಟರ್ನ್ ಹೊಡ್ಕೊ ಬರೋದು. ಸೊ ಬನ್ನಿ ಆ 1 ಕಿಲೋಮೀಟ್ರನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಇನ್ ಪೀಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್. ನಾನು ಇವಾಗ ಹೇಳಿದ ಪ್ರೈಸ್ ಡೀಟೇಲ್ಸ್ ಬಂದು 4 ಮೆಂಬರ್ಸಿಗೆ. ಸೊ ಅಕಾರ್ಡಿಂಗ್ಲಿ 6 ಮೆಂಬರ್ಸ್ 8 ಮೆಂಬರ್ಸ್ ಆ ಥರ ಅಲ್ಲಿ ಡೀಟೇಲ್ಸ್ ಪ್ರೈಸಸ್ ಬೇರೆ ಬೇರೆ ಇದೆ. ரெண்டு வாட்டி அதில் போனோம். செம்மத்துலேயும் இருந்தது. நீட்டிக்கிட்டு
பொறுமையாக போகணும். ஆமாம் 2 வாட்டி போனேன். பொறுமையாக போகணும். ஆனால் நல்லா இருக்கு. குனிஞ்சுக்கிட்டாங்க. ஒரு 2 பிளேஸில் மட்டும் நல்லா குனியணும். அது நுழைய முடியல. அது போயிட்டு அந்த போயிட்டு ஒன்று டார்க்காக இருக்கும் பாரு, அதில் போய் எல்லாம் கீழே உட்காந்துட்டாங்க. நானும் கீழே உட்காந்துட்டேன். ಒಂದು ಪ್ಲೇಸ್ ಪೀಚಾವರಮಲ್ಲಿ ಏನಿದೆ, ಇಲ್ಲಿ ತುಂಬ ಹಲವಾರು ಮೂವಿ ಶೂಟಿಂಗ್ಗಳು ನಡೆದಿದೆ. ಅದರಲ್ಲಿ ನನಗೆ ಗೊತ್ತಿರೋದು ಬಂದು ಒಂದು ಮೂವಿ ಗೊತ್ತು, ದಶಾವತಾರಂ ಅಂತ. ಈ ಒಂದು ಕಮಲ್ ಹಾಸನ್ ಅವ್ರದ್ದು ತಮಿಳ್ ಮೂವಿ. ಸೊ ಅದು ಒಂದು ನನಗೆ ಗೊತ್ತಿರೋದು. ಇನ್ನೂ ಹಲವಾರು ಮೂವಿಗಳು ಮಾಡಿದ್ದಾರೆ ಇಲ್ಲಿ ಶೂಟಿಂಗು. ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಈ ಥರ ಇಂಗ್ಲೀಷ್ ಮೂವಿಗಳಲ್ಲಿ ನೀರುಗಳ ಮಧ್ಯ ಸೈಡಲ್ಲಿ ಫುಲ್ಲು ಗಿಡ ಮರ ಬೆಳ್ಕೊಂಡಿರುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಹೋಗ್ತಾರಲ್ಲ, ಆ ಥರ ಬೋಟ್ ಸೀನ್ಸ್ ಇವಾಗ ಸ್ಟಾರ್ಟ್ ಆಯಿತು ನೋಡಿ ಅಲ್ಲಿ ಮುಂದೆ. ನನ್ನ ಪ್ರಕಾರ ಬೆಂಡ್ ಮಾಡಬೇಕನ್ಸುತ್ತೆ, ಬೆಂಡ್ ಆಗಬೇಕಾಗತ್ತೆ ಅನಿಸುತ್ತೆ. ಬನ್ನಿ ನೋಡೋಣ. ಸಖತ್ತಾಗಿದೆ ಸ್ನೇಹಿತರೆ. ಸುತ್ತಮುತ್ತ ಫುಲ್ಲು ಗ್ರೀನರಿ, ಹಿಂದೆ ಗ್ರೀನರಿ, ಮುಂದೆ ಗ್ರೀನರಿ, ಲೆಫ್ಟು ರೈಟು ಎಲ್ಲ ಕಡೆ ಗ್ರೀನರಿ. ಮಧ್ಯದಲ್ಲಿ ನಮ್ಮದು ಒಂದು ಬೋಟು. ಈ ಹೈಟ್ ಆಗಿರೋರು ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಪ್ಪ. உங்களுக்கு கிளைமேட் சூப்பராக அமைஞ்சு போச்சு. வெயிலாக இருந்தால் அந்த அளவுக்கு இருக்காது. என்ன ஹெட் ஆன் ಲ್ಯಾಂಡ್ ಐತ್ನಾ ಇದಾங்க ಟಿಕೆಟ್ ಲಿಮಿಟ್. 1 ಕಿಲೋಮೀಟರ್ ಎಂಡ್ ಇದೆ. 1 ಕಿಲೋಮೀಟರ್ ಎಂಡ್ ಅಂತೆ ಇದು ಟಿಕೆಟ್ ಲಿಮಿಟ್. 1 ಕಿಲೋಮೀಟರ್ ಎಂಡ್ ಇಲ್ಲಿಗೆ. சொல்லிட்டு அங்கே குனிவீங்களா? நல்லா நல்லா குனிவீங்களா? ನೀವು ನೋಡಿರ್ಬೋದು ಅಲ್ಲಿಗೆ ಲಿಮಿಟ್ ಮುಗೀತು. ನಾವು ಇವಾಗ ಯೂ ಟರ್ನ್ ಹೊಡೆದು ರಿವರ್ಸ್ ಹೋಗ್ತಾ ಇಲ್ಲ, ವೆರಸ್ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ಲು ಒಂದು ಥ್ರಿಲ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಇದಕ್ಕೆ ಹೆಂಗೆ ಹೋಗೋದು, ಏನು ಮಾತಾಡಬೇಕು ಅಂತ ನಿಮಗೆ ಮುಂದಕ್ಕೆ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಸೀನ್ ಏನಂದರೆ, ಆ 1 ಕಿಲೋಮೀಟರ್ ಲಿಮಿಟ್ ಆಗಿದ ತಕ್ಷಣ ಇವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ಮಾತಾಡ್ತಾರೆ. ಅಂದರೆ ಏನಂತ, ಈ ಥರ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಅವರು ಹೇಳಿದ ಪ್ರೈಸೇ ನಾವು ಸ್ವಲ್ಪ ಬಾರ್ಗೇನ್ ಮಾಡ್ಕೋಬೇಕು, ಹೆಚ್ಚು ಕಮ್ಮಿ ಮಾತಾಡ್ಕೋಬೇಕು. ನಮಗೆ ಅವರು 800 ಕೇಳಿದ್ರು. ನಾವು ಫಸ್ಟ್ 1000 ಕೇಳಿದ್ರು, ನಾವು 800ಗೆ ಮಾತಾಡ್ಕೊಂಡ್ವಿ, ಒಬ್ರಿಗೆ 200 ರೂಪಾಯಿ ಲೆಕ್ಕ ಥರ. ಸೊ ಅವರು ಒಪ್ಕೊಂಡ್ರು. ಅವ್ರಿಗೆ ಏನಂದರೆ ಸ್ನೇಹಿತರೆ, ಅಲ್ಲಿ 450 ರೂಪಾಯಿ ಕೊಡೋದ್ರಲ್ಲಿ ಬರೀ 100 ರೂಪಾಯಿ 150 ರೂಪಾಯಿ ಇವ್ರಿಗೆ ಕೊಡೋದು ಬೋಟ್ ಓಡ್ಸೋಕ್ಕೆ. ಉಳಿದಿದ್ದೆಲ್ಲ ಅವ್ರು ಇಟ್ಕೋತಾರಂತೆ, ಮೇಂಟೆನೆನ್ಸು ಅದು ಇದು ಅಂತ. ಅದೆಷ್ಟು ನಿಜ ಎಷ್ಟು ಸುಳ್ಳು ನಮಗೆ ಗೊತ್ತಿಲ್ಲ, ಅದು ನಮಗೆ ಬೇಡದೇ ಇರೋದು. ಎಟ್ ದ ಎಂಡ್ ನಮಗೆ ಬೇಕಾಗಿರೋದು ಥ್ರಿಲ್ ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಒಂದು ಪ್ಲೇಸಿಗೆ ಬಂದಿದ್ದೀವಿ, ಈ ಥರ ಒಂದು ಪ್ಲೇಸ್ ನೋಡಿದ್ವಿ, ಇದಿಷ್ಟು ಚೆನ್ನಾಗಿತ್ತು. ಹಾಗೆ ನೀವು ವಿಡಿಯೋನ ನೋಡ್ತಿರೋರು ನಿಮಗೂ ವಾವ್ ಈ ಪ್ಲೇಸ್ ಚೆನ್ನಾಗಿದೆ ಅಂತ ಅನ್ನಿಸ್ಬೇಕು, ಅಷ್ಟೇ ನಮ್ಮ ಪ್ರಿಯಾರಿಟಿ. ಸೊ ಬನ್ನಿ ಮುಂದಕ್ಕೆ ಹೋಗಿ ಇದು ವರ್ತ್ ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ. ವ್ಯೂ ಅಂತೂ ಸಖತ್ತಾಗಿದೆ. ಮೇಲ್ಗಡೆ ಮೋಡ ಮುಚ್ಕೊಂಡು ಸೈಡಲ್ಲಿ ಫುಲ್ ಗ್ರೀನರಿ, ಮಧ್ಯದಲ್ಲಿ ಬೋಟು, ಸಖತ್ತಾಗಿದೆ ಅಂದ್ಕೊಳ್ಳಿ. ಈ ಕ್ಲೈಮೇಟಿಗೂ ಈ ಮ್ಯಾಂಗ್ರೋವ್ ಫಾರೆಸ್ಟಿಗೂ ನೆನಪಾಗೋದು ಒಂದೇ BGM. ಟನ್ ಟನ್ ಟಡರನ್ ಟನ್ ಟಡರನ್ ಟನ್ ಟಡಟ ಟನ್ 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 ಟಡರನ್ ಟನ್ ಟಡರನ್ ಟನ್ 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 ಟಡರನ್ ಟನ್ ಟನ್ ಟನ್. ಸ್ಟಾರ್ಟ್ ಆಯ್ತು ಗುರು ಅಸ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಮಾತ್ರ ತಲೆಗೆ ಬಿದ್ದರೆ ಚಿಳೀರ್ ಅಂತಲೇ ಬೀಳ್ತವೆ ಏಟುಗಳು. ಸೊ ಇವರು ಪಾಪ ಇವರು ಒಳ್ಳೆಯವ್ರು. ಇವರು ಅಲ್ಲಿ ಎಕ್ಸ್ಟ್ರಾ ದುಡ್ಡು ಈಸ್ಕೊಳ್ಳೋ ಮುಂಚೆನೇ, ಅದ್ರ ಮಾತಾಡೋ ಮುಂಚೆನೇ ಇವ್ರು ಕೇಳಿಬಿಟ್ರು ನಮಗೆ, ಚೆನ್ನಾಗಿ ಸ್ವಲ್ಪ ಬೆಂಡಾಗಬೇಕು, ಆಗಿಲ್ಲ ಅಂದರೆ ಹೋಗೋದು ಬೇಡ ಅಂತ ಹೇಳ್ಬಿಟ್ರು. ಇವಾಗ ಇಲ್ಲಿ ಲೆಫ್ಟ್ ತಗೋತಾರೆ ನೋಡ್ರಿ, ಇಲ್ಲಿ ಹೆಂಗೈತೆ ಫುಲ್ ಕತ್ಲು. ಒಳಗಡೆ ಹೋದರೆ ಬೆಳಕಿರುತ್ತೆ, ಆದರೆ ಇಲ್ಲಿಂದ ನೋಡಿದ್ರೆ ಕತ್ಲು.
ಈ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿದೆ. ಒಳ್ಳೆ ಹಾಲಿವುಡ್ ಫಿಲಿಮಲ್ಲಿ ತೋರಿಸ್ದಂಗೆ ಇದೆ ಗುರು. ಸೇಮ್ ಯಾವ ಮೂವಿಯಲ್ಲಿ ನೋಡಿದ್ದೀನಿ ಅಂತಂತೂ ನೆನಪಾಗ್ತಾ ಇಲ್ಲ, ಆದರೆ ಸೇಮ್ ಫೀಲಿಂಗ್ ಅಂತೂ ಹಂಗೇ ಬರ್ತಿದೆ. ಫುಲ್ ಸೈಲೆಂಟಾಗಿದೆ ಸುತ್ತಮುತ್ತ, ಬರೀ ನಮ್ಮದು ಒಂದು ಬೋಟ್ ಮಾತ್ರ ಹೋಗ್ತಾ ಇದೆ. ಸೊ ಸ್ನೇಹಿತರೆ, ಇಲ್ಲಿ ಕ್ರ್ಯಾಬ್ಗಳೆಲ್ಲ ಜಾಸ್ತಿ ಅಂತೆ. ಏನಾದರೂ ಬೋಟ್ ಒಳಗಡೆ ಜಂಪ್ ಮಾಡಿಬಿಟ್ರೆ ಏನೂ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದಾರೆ. ಸೊ ನೋಡಿ ಇದು ಹಿಂಗಿದೆ. ಇಲ್ಲೆಲ್ಲ ನಾವು ಒಬ್ಬರೇ, ಬೋಟ್ ಅವ್ರು ಇಲ್ಲದೆ ಒಬ್ಬರೇ ಬಂದುಬಿಟ್ರೆ ಅಷ್ಟೇ ನಾವು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಯಾವತ್ತೂ ನಾನು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೇ ಇಲ್ಲ ಲೈಫಲ್ಲಿ. ಇದೇ ಫಸ್ಟ್ ಟೈಮ್ ನಾನು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬರ್ತಿರೋದು. ಸೊ ನನಗೆ ಇಲ್ಲಿ ಹೆಂಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ಲಿ ಅರ್ಥ ಆಗುವುದಿಲ್ಲ. ಸೊ ನೀವು ಇಲ್ಲಿಗೆ ಬಂದು ಮ್ಯಾಂಗ್ರೋವ್ ಫಾರೆಸ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮಗೂ ಅರ್ಥ ಆಗೋದು. ಪ್ರತಿಯೊಂದು ವೀಡಿಯೋಲ್ಲೂ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಅರ್ಥ ಆಗಬೇಕಂದ್ರೆ ನೋಡಿರಿ, ಇಲ್ಲಿ ಕ್ರ್ಯಾಬ್ ಇದೆ, ಅಲ್ಲಿ ಕ್ರ್ಯಾಬ್. ಸೊ ನಿಮಗೂ ಅರ್ಥ ಆಗಬೇಕಂದ್ರೆ ನೀವು ಇಲ್ಲಿಗೆ ಬಂದು ನೀವು ಈ ಪ್ಲೇಸ್ನ ಚೆಕ್ಔಟ್ ಮಾಡಿ. ನೋಡಿ, ನನ್ನ ಕೆಳಗಡೆ ಕೂರಿಸ್ಬಿಟ್ರು. ನೀನು ಬೇರೆ ವ್ಲಾಗಿಂಗ್ ಮಾಡ್ತಿದ್ಯಪ್ಪ, ನಿನಗೆ ಜ್ಞಾನ ಇರಲ್ಲ, ರೋಡ್ ಮೇಲೆ ನೀರು ಮೇಲೆ ಕೆಳಗಡೆ ಕೂತ್ಕೋ, ತಲೆಗೆ ಚಳಿ ಇಲ್ಲ ಅಂತ ಹೊಡೆಯುತ್ತೆ ಅಂತ. ನೋಡಿ, ಅಲ್ಲೂ ಸ್ಪ್ರೈಟ್ ಬಾಟ್ಲು. ಇದು ಹೆಂಗಿದೆ ಅಂದರೆ, ಒಳ್ಳೆ ಈ ಬಾಕ್ಸಿಂಗ್ ಮಾಡೋರು ಅದೇ ಮೇಲ್ಗಡೆ ಅವ್ರು ಪಂಚ್ ಮಾಡುವಾಗ ಏನೋ ಆಬ್ಸ್ಟಕಲ್ ಬಂದು ಅದನ್ನು ಡಿಫೆಂಡ್ ಮಾಡಿ, ಎಸ್ಕೇಪ್ ಆಗಿ ತಿರ್ಗಾ ಪಂಚ್ ಮಾಡ್ತಾರಲ್ಲ, ಆ ಥರ ಇದೆ ಗುರು ಇದು. ಮೇಲ್ಗಡೆಯಿಂದ ನಾವು ಇವಾಗ ಎಸ್ಕೇಪ್ ಆಗಬೇಕೀಗ, ಅದು ತಲೆಗೆ ಹೊಡಿದೇ ಇರೋ ಹಾಗೆ. தண்ணிக்குள்ள மீன், இறால், நண்டு, தண்ணி பாம்பு, நீர் நாய், நீர் காக்கா, காட்டுக்குள்ள எலி, பூனை, நரி, மயில், பாம்பு, உடும்பு. எதையும் பார்க்க முடியாது. போட் ரைடு இல்லை. क्या बोट है? போட் ரைடு ஏரியாவில் ஒன்றும் பார்க்க முடியாது. அதுக்குள்ளே இன்னும் நிறைய உள்ளே போயிருக்கா கார்டன். மொத்தம் 3000 ஏக்கர். வேர்ல்டுல செகண்ட் பிளேஸ் மேங்க்ரோவ் ஃபாரஸ்ட். ಒಳಗಡೆ ಮೀನು, ಮೊಸಳೆ, ಸೀ ಡಾಗ್, ಅನಕೊಂಡ ಎಲ್ಲ ಇದೆ. ಒಂದೊಂದು ಇಂಚ್ ಮುಂದೆ ಹೋಗ್ತಾ ಹೋಗ್ತಾ ಭಯ ಜಾಸ್ತಿ ಆಗ್ತಾ ಇದೆ. ಸ್ನೇಹಿತರೆ, ಇದು ಒಟ್ಟು 3000 ಏಕರ್ ಇದೆಯಂತೆ. 3000 ಏಕರಲ್ಲಿ ಏನೇನೋ ಆ್ಯನಿಮಲ್ಸ್ ಇದೆಯಂತೆ. ಸೊ ನಾವಿರೋ ರೇಂಜಿಗೂ ಅದು ಬರಲ್ಲ, ಅದಿರೋ ರೇಂಜ್ನ ನಮ್ಮನ್ನು ಕರ್ಕೊಂಡು ಹೋಗಲ್ಲ, ಯಾಕಂದರೆ ಬೋಟಿಂಗ್ ಲಿಮಿಟು ಮತ್ತು ರೂಲ್ಸ್ ಇರುತ್ತೆ. ಈ ಒಂದು ಪ್ಯಾಸೇಜ್ ನೋಡಿ ಏನು ಸಖತ್ತಾಗಿದೆ. ಹಂಗೆ ನನಗೆ ಇಲ್ಲಿ ಡೈರೆಕ್ಟಾಗಿ ನೋಡೋಕ್ಕಂತೂ ಚೆನ್ನಾಗಿದೆ. ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ಚೆನ್ನಾಗಿದೆ ಒಂಥರ ರೈಡು. ಆವಾಗಿಂದ ಈ ಥರ ಎಲ್ಲೋ ನೋಡಿದ್ದೀನಿ, ಯಾವುದೋ ಬಾಲಿವುಡ್ ಮೂವಿ ನೋಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸ್ನೇಹಿತರೆ. ಬಾಲಿವುಡ್ ಮೂವಿ ಅಲ್ಲ, ನನ್ನ ತಮ್ಮ ಹೇಳ್ದ ನೋಡ್ರಿ, ಮ್ಯಾನ್ ವರ್ಸಸ್ ವೈಲ್ಡಲ್ಲಿ ನೋಡಿದ್ದು ಈ ಥರ. ಸೊ ಸ್ನೇಹಿತರೆ, ನಾವು ಒಂದೇನು ಎಕ್ಸ್ಟ್ರಾ ಫೀಸ್ ಕಟ್ಟಿದ್ವಿ, ಅದರ ಲಿಮಿಟು ಮುಗೀತು. ಸೊ ಇವಾಗ ಬೋಟ್ನ ಟರ್ನ್ ಮಾಡಿ ಹಾರ್ಬರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹಾರ್ಬರಿಗೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಮಾತಾಡಿಕೊಂಡು ಈ ಒಂದು ಸೀಸನ್ನು ಮತ್ತು ಈ ಒಂದು ವ್ಲಾಗು ಇವತ್ತಿಗೆ ಈ ವ್ಲಾಗಲ್ಲೇ ಎಂಡ್ ಆಗುತ್ತೆ. ಸೊ ಇನ್ನು ನೀವು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಒಂದು ಸೀಸನಲ್ಲಿ ನಾನು ನಿಮಗೆ ಸುಮಾರು ಸ್ವಲ್ಪ ನೋಡದೇ ಇರೋ ಜಾಗಗಳು ತೋರಿಸಿದ್ದೀನಿ. ಅದೇ ಥರ ಬೇಜಾನ್ ಜಾಗಗಳು ಬರುತ್ತೆ ಇನ್ನು ಮುಂದೇನು ಅಂತ ಹೇಳ್ತಾ ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಸ್ನೇಹಿತರೆ, ಫೈನಲಿ ಸ್ಪೀಕಿಂಗ್ ಅಬೌಟ್ ದ ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಬಿಕಾಸ್ ನಾನು ಯಾವತ್ತೂ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಿದ್ದೇ ಇಲ್ಲ ಹೇಳ್ದಂಗೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. 800 ರುಪೀಸಿಗೆ ಆ್ಯಕ್ಚುಲಿ ವರ್ತಿದೆ. ಸೊ ನೀವು ಬಂದಾಗ ಟ್ರೈ ಮಾಡ್ಬೋದು. ಸೊ ಫ್ರಮ್ ಮೈ ಸೈಡ್ ಇಟ್ ಇಸ್ ಅಫ್ಕೋರ್ಸ್ ಎಸ್. நான் சும்மா கூப்பிட்டுருப்பேன். கெஸ்ட் நிறைய பேர் இருந்தாங்க, நான் தான் கூப்பிட்டுருப்பேன். 103 இருக்கீங்களா, 103 இருக்கலாம் எப்போதுமே. ಈ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ
ಕ್ಯಾಪ್ಟನ್ ಆಫ್ ದ ಬೋಟ್ ನಂಬರ್ 103 ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬನ್ನಿ ಇವಾಗ ಮುಂದಕ್ಕೆ ಹೋಗಿ ಸೆಂಡ್ ಆಫ್ ವಿಡಿಯೋನ ಒಂದು ಮಾಡೋಣ. ಸೊ ಸ್ನೇಹಿತರೆ, ಐ ಲವ್ ಪಿಚಾವರಂ ಪಿಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟ್ ರೈಡ್ ಹೋಗಿ ಬಂದ್ವಿ. ನೀವು ನೋಡಿರ್ಬೋದು, ನಿಮಗೂ ಇಷ್ಟ ಆಗಿರ್ಬೋದು ಮ್ಯಾಂಗ್ರೋವ್ ಫಾರೆಸ್ಟ್ ಬೋಟ್ ರೈಡ್. ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಹಾಕಿ. ಸೊ ಇಲ್ಲಿಗೆ ಅಫಿಷಿಯಲಾಗಿ ಒಂದು ಸೀಸನ್ ಮುಗೀತು. ಈ ಸೀಸನಲ್ಲಿ ನೀವು ನೋಡಿರ್ಬೋದು ತುಂಬ ಟೆಂಪಲ್ ರನ್ ಜಾಸ್ತಿ ಇತ್ತು, ಅಂದರೆ ಟೆಂಪಲ್ ಪ್ಲೇಸಸ್ಸಿಗೆ ಜಾಸ್ತಿ ಹೋಗಿದ್ವಿ. ನಿಮಗೂ ಗೊತ್ತು ಅದು, ವೀಡಿಯೋಗಳು ನೋಡಿ. ಸ್ವಲ್ಪ ಲೈಟಾಗಿ ಬೋರಿಂಗ್ ಅನಿಸ್ಬೋದು ಈ ಸೀಸನ್ ನಿಮಗೆ, ಬಟ್ ಸ್ಟಿಲ್ ಹೆಂಗೋ ಈ ಸೀಸನ್ ಒಂದು ಎಂಡಿಗೆ ಬಂದಿದೆ. ಸೊ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ನ ತಗೊಬರ್ತಾ ಇರ್ತೀನಿ ನಿಮಗೆ. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಪ್ಲೇಸಸ್ನ ನಾನು ತೋರಿಸ್ಕೊಡ್ತೀನಿ, ನೀವು ಎಕ್ಸ್ಪ್ಲೋರ್ ಮಾಡಿ. ಯಾಕೆ ಇಷ್ಟಪಡ್ತೀನಿ ಅಂದರೆ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಮತ್ತು ಈ ಸೀಸನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಕಮೆಂಟ್ಸು ಮಾಡಿ ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋತೀನಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ. ಸೈನಿಂಗ್ ಆಫ್ ಫ್ರಮ್ ಪಿಚಾವರಂ ಮ್ಯಾಂಗ್ರೋವ್ ಫಾರೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೀಸನ್. ಬಾಯ್. ಸೊ ನಿಮ್ಮೆಲ್ಲರಿಗೂ ಇನ್ನೊಂದು ಸತಿ ಥ್ಯಾಂಕ್ ಯು ಹೇಳಬೇಕು. ನಾನು ಸಪೋರ್ಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಒಂದು ಸೀಸನ್ನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ಸೀಸನ್.